ಸಾಧಾರಣ ಕಾಲದ 9ನೆಯ ಶುಕ್ರವಾರ. ಪೌಲನು ತಿಮೋಥೆಯನಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ನೀನಾದರೂ ನನ್ನ ಬೋಧನೆ, ನಡತೆ ಹಾಗೂ ಧ್ಯೇಯಗಳನ್ನು ಅರಿತಿರುವೆ. ನನ್ನ ವಿಶ್ವಾಸ, ಸಹಿಷ್ಣುತೆ ಮತ್ತು ಸೈರಣೆ ನಿನಗೆ ತಿಳಿದಿದೆ. ನಾನು ಅನುಭವಿಸಿದ ಹಿಂಸೆ, ನೋವುಗಳ ಮತ್ತು ಕಷ್ಟ ದುಃಖಗಳ ಕುರಿತು ಕೇಳಿರುವೆ. ಅಂತಿಯೋಕ್ಯ, ಇಕೋನಿಯ ಮತ್ತು ಲುಸ್ತ್ರ ಪಟ್ಟಣಗಳಲ್ಲಿ ನಾನು ಎಂಥ ಕ್ರೂರವಾದ ಹಿಂಸೆ ಅನುಭವಿಸಿದ್ದೇನೆಂಬುದು ನಿಮಗೆ ತಿಳಿಯದ ವಿಷಯವೇನೂ ಅಲ್ಲ. ಆದರೆ ಪ್ರಭು ನನ್ನನ್ನು ಇವೆಲ್ಲವುಗಳಿಂದ ಪಾರು ಮಾಡಿದರು. ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ಭಕ್ತಿಯಿಂದ ಬಾಳಲು ಆಶಿಸುವ ಪ್ರತಿಯೊಬ್ಬನು ಹಿಂಸೆಗೊಳಗಾಗುತ್ತಾನೆ. ದುಷ್ಕರ್ಮಿಗಳು ಮತ್ತು ದುರ್ಬೋಧಕರು ಇತರರನ್ನು ವಂಚಿಸುತ್ತಾ ತಮ್ಮನ್ನು ವಂಚಿಸಿಕೊಳ್ಳುತ್ತಾ ದಿನೇ ದಿನೇ ಅಧೋಗತಿಗಿಳಿಯುತ್ತಾರೆ. ನೀನಾದರೂ ನಿನಗೆ ಬೋಧಿಸಲಾಗಿರುವ ಹಾಗೂ ನೀನು ದೃಢವಾಗಿ ನಂಬಿರುವ ಸತ್ಯಗಳನ್ನು ಅನುಸರಿಸು. ನಿನ್ನ ಬೋಧಕರು ಯಾರೆಂಬುದು ನಿನಗೆ ಗೊತ್ತಿದೆ. ಚಿಕ್ಕಂದಿನಿಂದಲೇ ನೀನು ಪವಿತ್ರ ಗ್ರಂಥವನ್ನು ಪರಿಚಯ ಮಾಡಿಕೊಂಡಿರುವೆ. ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮೂಲಕ ಜೀವೋದ್ಧಾರವನ್ನು ಪಡೆಯಬಹುದೆಂಬ ಜ್ಞಾನವು ಲಭಿಸುವುದು ಆ ಪವಿತ್ರ ಗ್ರಂಥದಿಂದಲೇ. ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು. ಆದುದರಿಂದ ಅದು ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಬೋಧೆಗೂ ಉಪಯುಕ್ತವಾಗಿದೆ. ಅದರ ಮೂಲಕ ದೈವ ಭಕ್ತರು, ಸಿದ್ಧರು, ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರು ಆಗಬಲ್ಲರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ. ದ್ವೇಷಿಸಿದರು, ಹಿಂಸಿಸಿದರು ಹಲವರು ನನ್ನನ್ನು, ಆದರೂ ಬಿಟ್ಟಿಲ್ಲ ನಾನು ನಿನ್ನ ಕಟ್ಟಳೆಗಳನ್ನು. ಸತ್ಯವೇ ನಿನ್ನ ವಾಕ್ಯದ ಸಾರಾಂಶ. ನಿನ್ನೆಯ ನೀತಿ ವಿಧಿಗಳೆಲ್ಲವೂ ಅನಿಶ. ಶ್ಲೋಕ. ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ. ಪೀಡಿಸುತ್ತಿಹರು ನಿಷ್ಕರಣವಾಗಿ ರಾಜರುಗಳು. ನಿನ್ನ ವಾಕ್ಯದ ಭೀತಿ ಹುದು ನನ್ನ ಹೃದಯದೊಳು. ವಿಘ್ನಕರವಾದುದೇನೂ ಇರದು ಅಂಥವರಿಗೆ. ನಿನ್ನ ಕಟ್ಟಳೆಗಳು ನನಗೆ ಅಧಿಕ ಪ್ರಿಯ. ಶ್ಲೋಕ. ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ. ರಕ್ಷಣೆಯನ್ನು ಪ್ರಭು ನಿರೀಕ್ಷಿಸುತ್ತಿರುವೆ. ನಿನ್ನ ಆಜ್ಞೆಗಳನ್ನು ನಾನು ಕೈಗೊಂಡಿರುವೆ, ಅನುಸರಿಸಿದೆ ನಿನ್ನ ನಿಯಮಗಳನ್ನೆಲ್ಲ. ನಿನಗೆ ಬಟ್ಟ ಬಯಲು ನನ್ನ ನಡತೆಯಲ್ಲ. ಶ್ಲೋಕ. ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ತೋರು ನಿನ್ನ ಮುಖ ದರ್ಶನ ಈ ದಾಸನಿಗೆ. ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಎನಗೆ. ಹಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಮಹಾದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ಈ ಪ್ರಶ್ನೆ ಎತ್ತಿದರು. ಅಭಿಷಿಕ್ತನಾದ ಲೋಕೋದ್ಧಾರಕನನ್ನು ಧರ್ಮಶಾಸ್ತ್ರಿಗಳು ದಾವೀದನ ಪುತ್ರ ಎಂದು ಕರೆಯುತ್ತಾರಲ್ಲ, ಅದು ಹೇಗಾದೀತು? ನಿನ್ನ ಶತ್ರುಗಳನ್ನು ನಾನು ನಿನ್ನ ಪಾದದಡಿ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಆಸೀನನಾಗಿರು ಎಂದು ನನ್ನ ಪ್ರಭುವಿಗೆ ಸರ್ವೇಶ್ವರ ಹೇಳಿದ್ದಾರೆ ಎಂದು ದಾವೀದನೇ ಪವಿತ್ರಾತ್ಮ ಪ್ರೇರಣೆಯಿಂದ ಹೇಳಿದ್ದಾನಲ್ಲ. ದಾವೀದನೇ ಕ್ರಿಸ್ತನನ್ನು ನನ್ನ ಪ್ರಭು ಎಂದು ಕರೆದಿರುವಲ್ಲಿ ಆತನು ದಾವೀದನ ಪುತ್ರನಾಗಿರುವುದು ಹೇಗೆ ಎಂದು ಪ್ರಶ್ನಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ದೇಹವೆಂಬ ಆಲಯದಲ್ಲಿ ನಿನ್ನನೆ ಪ್ರತಿಷ್ಠಾಪಿಸುವೆ. ಕರುಣಿಸು ದೇವನೇ, ಕರುಣಿಸು ಬೇಗನೆ, ಕರುಣಿಸು ದೇವನೇ, ಆಲಿಸು ನನ್ನ ಪ್ರಾರ್ಥನೆ, ಆಲಿಸು ನನ್ನ ಪ್ರಾರ್ಥನೆ. ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ. ದೇಹವೆಂಬ ಆಲಯದಲ್ಲಿ ನಿನ್ನನೆ ಪ್ರತಿಷ್ಠಾಪಿಸುವೆ. ನನ್ನವರೆಂದು ನನಗೆ ಯಾರು ಇಲ್ಲ ಭುವಿಯಲ್ಲಿ, ಒಂಟಿಯಾದ ಜೀವಿತ ನನ್ನದು ಈ ಜಗದಲ್ಲಿ. ನನ್ನವರೆಂದು ನನಗೆ ಯಾರು ಇಲ್ಲ ಭುವಿಯಲ್ಲಿ, ಒಂಟಿಯಾದ ಜೀವಿತ ನನ್ನದು ಈ ಜಗದಲ್ಲಿ. ಕೈ ತಪ್ಪಿ ಹೋಗಿದೆ ಜೀವಿತ, ಯೇಸು ಮಾರ್ಗವೇ ಶಾಶ್ವತ. ಕೈ ತಪ್ಪಿ ಹೋಗಿದೆ ಜೀವಿತ, ಯೇಸು ಮಾರ್ಗವೇ ಶಾಶ್ವತ. ನಿರೀಕ್ಷೆಯೊಂದೇ ಶಾಶ್ವತ, ನಿನಗೆ ನನ್ನ ಜೀವಿತ ಅರ್ಪಿತ. ನಿರೀಕ್ಷೆಯೊಂದೇ ಶಾಶ್ವತ, ನಿನಗೆ ನನ್ನ ಜೀವಿತ ಅರ್ಪಿತ. ಕರುಣಿಸು ದೇವನೇ, ಕರುಣಿಸು ಬೇಗನೆ, ಕರುಣಿಸು ದೇವನೇ, ಆಲಿಸು ನನ್ನ ಪ್ರಾರ್ಥನೆ, ಆಲಿಸು ನನ್ನ ಪ್ರಾರ್ಥನೆ. ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ. ದೇಹವೆಂಬ ಆಲಯದಲ್ಲಿ ನಿನ್ನನೆ ಪ್ರತಿಷ್ಠಾಪಿಸುವೆ. ಬರಿದಾದ ಈ ಬದುಕಲಿ ನೆನಪುಗಳೊಂದಿಗೆ
ಬರಿದಾದ ಬದುಕಲಿ ಮರುಭೂಮಿಯಂತಿರೋ ಹೃದಯದಲ್ಲಿ ಮಳೆಯಾಗಿ ಬಾರಯ್ಯ ಫಲ ಕೊಡುವಂತೆ ನನ್ನನು ಮಾಡಯ್ಯ ಮಳೆಯಾಗಿ ಬಾರಯ್ಯ ಫಲ ಕೊಡುವಂತೆ ನನ್ನನು ಮಾಡಯ್ಯ ಕರುಣಿಸು ದೇವನೇ ಕರುಣಿಸು ಬೇಗನೆ ಕರುಣಿಸು ದೇವನೇ ಆಲಿಸು ನನ್ನ ಪ್ರಾರ್ಥನೆ ಆಲಿಸು ನನ್ನ ಪ್ರಾರ್ಥನೆ ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ ದೇಹವೆಂಬ ಆಲಯದಲ್ಲಿ ನಿನ್ನನೇ ಪ್ರತಿಷ್ಠಾಪಿಸುವೆ ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ ದೇಹವೆಂಬ ಆಲಯದಲ್ಲಿ ನಿನ್ನನೇ ಪ್ರತಿಷ್ಠಾಪಿಸುವೆ ಕರುಣಿಸು ದೇವನೇ ಕರುಣಿಸು ಬೇಗನೆ ಕರುಣಿಸು ದೇವನೇ ಆಲಿಸು ನನ್ನ ಪ್ರಾರ್ಥನೆ ಆಲಿಸು ನನ್ನ ಪ್ರಾರ್ಥನೆ ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ ದೇಹವೆಂಬ ಆಲಯದಲ್ಲಿ ನಿನ್ನನೇ ಅಮ್ಮ, ನಿಮ್ಮ ನೆನಪು ಮಧುರ, ನಿಮ್ಮ ಮಮತೆ ಅವರ್ಣನೀಯ. ಕ್ರಿಸ್ತ ಹೇಳಿದಂತೆಯೇ ಮಾಡಲು ನಮಗೆ ನೆರವಾಗಲಾರೆಯ?
ಪ್ರಾರ್ಥಿಸಿರಿ ನಮ್ಮನ್ನು ಆಶೀರ್ವದಿಸಿರಿ. ಅಮ್ಮ ಮೇರಿ ಮಾತೆಯೇ, ನಮ್ಮ ದೀನ ತಾಯಿಯೇ. ಅಮ್ಮ ಮೇರಿ ಮಾತೆಯೇ, ನಮ್ಮ ದೀನ ತಾಯಿಯೇ. ಪ್ರೀತಿಯ ತ್ಯಾಗದ ಮಮತೆಯ ಮಾತಿನಿ, ಪ್ರೀತಿಯ ತ್ಯಾಗದ ಮಮತೆಯ ಮಾತಿನಿ. ನಮ್ಮ ತಾಯಿನಿ ಮೇರಿ ಮಾತಿನಿ, ನಮಗಾಗಿ ಪ್ರಾರ್ಥಿಸಿರಿ ನಮ್ಮನ್ನು ಆಶೀರ್ವದಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ನಮ್ಮನ್ನು ಆಶೀರ್ವದಿಸಿರಿ. ಅಮ್ಮ ಮೇರಿ ಮಾತೆಯೇ, ನಮ್ಮ ದೀನ ತಾಯಿಯೇ. ಅಮ್ಮ ಮೇರಿ ಮಾತೆಯೇ, ನಮ್ಮ ದೀನ ತಾಯಿಯೇ. ನಿಷ್ಕಲ್ಮಶ ನಿಷ್ಕಳಂಕ ನಿರ್ಮಲ ಮಾತಿನಿ, ನಿಷ್ಕಲ್ಮಶ ನಿಷ್ಕಳ